ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒನಕೆ ಬಂಡಿ ಕೋಡುಬಳೆ ಹುಳ ಅಥವಾ ಚಕ್ಲಿ ಹುಳ ಈ ಒಂದು ಹುಳದ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡುತ್ತಿರಬಹುದು ಎಷ್ಟೊಂದು ಹುಳುಗಳು ಗುಂಪಾಗಿದೆ ಅಂತ ಹೇಳಿ. ಇದನ್ನು ಸಾಮಾನ್ಯವಾಗಿ ಸಹಸ್ರಪದಿ, ಸಾವಿರ ಕಾಲು ಹುಳ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಮಿಲ್ಲಿಪಿಡೆ ಅಂತ ಹೇಳ್ತಾರೆ. ರಸ್ಟಿ ಮಿಲ್ಲಿಪಿಡೆ, ಆಂಬರ್ ಮಿಲ್ಲಿಪಿಡೆ, ಸ್ಕ್ಯಾರ್ಲೆಟ್ ಮಿಲ್ಲಿಪಿಡೆ, ಕೋರಲ್ ಮಿಲ್ಲಿಪಿಡೆ, ಕಾಮನ್ ಏಷ್ಯನ್ ಮಿಲ್ಲಿಪಿಡೆ, ಸ್ವಾಮ್ ಆಫ್ ರಸ್ಟಿ ಮಿಲ್ಲಿಪಿಡೆಸ್ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಕನ್ನಡದಲ್ಲಿ ಒನಕೆ ಬಂಡಿ, ಕೋಡುಬಳೆ ಹುಳು, ಚಕ್ಲಿ ಹುಳ ಅಂತ ಹೇಳಿ ಕರೀತಾರೆ. ವೈಜ್ಞಾನಿಕವಾಗಿ ಟ್ರಿಗೋನಿಯುಲಸ್ ಕೊರೋಲಿನಸ್ ಅಂತ ಹೇಳಿ ಕರೆಯುವಂಥದ್ದು. ಮಳೆಗಾಲದಲ್ಲಿ ಹೆಚ್ಚಾಗಿ ಗುಂಪಾಗಿ ಕಾಣಿಸ್ಕೊಳ್ಳುತ್ತೆ. ಈ ಹುಳು ಮಣ್ಣಲ್ಲಿರುವಂತಹ ಕೊಳ್ತೋಗಿರೋ ಎಲೆಗಳನ್ನ ಹಾಗೆ ಜೈವಿಕ ತ್ಯಾಜ್ಯಗಳನ್ನ ತಿಂದು ಮಣ್ಣಿನ ಫಲವತ್ತತೆನ ಹೆಚ್ಚೋಕ್ಕೆ ಸಹಾಯ ಮಾಡುತ್ತೆ. ಹೊಳೆಯುವಂತಹ ಕೆಂಪು ಅಥವಾ ಕಂದು ಬಣ್ಣದ ದೇಹವನ್ನು ಈ ಹುಳು ಹೊಂದಿರುವಂಥದ್ದು. ಹುಳಕ್ಕೆ ಯಾವುದಾದ್ರೂ ತೊಂದರೆ ಆಗ್ತಿದೆ ಅನಿಸಿದಾಗ ದೇಹವನ್ನು ಸುರುಳಿ ಆಕಾರದಲ್ಲಿ ಸುತ್ತಕೊಳ್ಳುತ್ತೆ. ಈ ಹುಳಕ್ಕೆ ಕಚ್ಚೋಕೆ ಅಥವಾ ಕುಟ್ಕೋಕೆ ಬರಲ್ಲ. ಹಾಗಾಗಿ ಈ ಹುಳುಗಳಿಂದ ಮಾನವನಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ಆದರೆ ನೆನಪಿರಲಿ, ಈ ಮಿಲ್ಲಿಪಿಡೆಗಳು ಮೈಲ್ಡ್ ಆಗಿರೋಂಥ ಟಾಕ್ಸಿನ್ಸ್ಗಳನ್ನ ರಿಲೀಸ್ ಮಾಡುತ್ತೆ. ಅದು ಚರ್ಮವನ್ನು ಹಾಗೆ ಕಣ್ಣನ್ನು ಇರಿಟೇಟ್ ಮಾಡುತ್ತೆ. ಹಾಗಾಗಿ ಬರಿಗೈಯಲ್ಲಿ ಇದನ್ನು ಮುಟ್ಟಬೇಡಿ. ಅಕಸ್ಮಾತ್ ನೀವು ಮುಟ್ಟಿದ್ರೂ ಕೂಡ ಕಣ್ಣುಗಳನ್ನ ಅಥವಾ ಸೂಕ್ಷ್ಮ ಭಾಗಗಳನ್ನ ಸ್ಪರ್ಶಿಸಬೇಡಿ. ಹುಳುಗಳನ್ನ ಮುಟ್ಟಿದ್ದೇ ಆದರೆ ಸಾಬೂನನ್ನ ಬಳಸಿ ಕೈಯನ್ನು ನೀರಿನಿಂದ ತೊಳ್ಕೊಳ್ಳಿ. ಇದಿಷ್ಟು ಈ ಮಿಲ್ಲಿಪಿಡೆ ಅಥವಾ ಕೋಡುಬಳೆ ಹುಳದ ಮಾಹಿತಿ. ನೀವು ಈ ಹುಳದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡಿದ್ರೆ ಶೇರ್ ಮಾಡಿ. ನಿಮಗೆ ನಾ ಕೊಟ್ಟಿರೋ ಮಾಹಿತಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದಗಳು.